ನಮಸ್ಕಾರ. ವಿಷನ್ ಮಾಸ್ಟರ್ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಸ್ಪರ್ಧಾರ್ಥಿಗಳು ಕೇವಲ ಕನಸನ್ನ ಕಂಡ್ರೆ ಆಗಲ್ಲ, ಅದ್ರ ಜೊತೆಗೆ ಕೇವಲ ಅಪ್ಲಿಕೇಶನ್ ಕೂಡ ಹಾಕಿದ್ರೆ ಆಗಲ್ಲ. ಕನಸನ್ನ ಕಾಣುವುದ್ರ ಜೊತೆಗೆ ಅಪ್ಲಿಕೇಶನ್ ಅನ್ನ ಹಾಕಿ ಆದ್ಮೇಲೆ ಓದ್ದೆ ಕೂತ್ರೆ ಹೇಗಾಗತ್ತೆ ಹೇಳಿ? ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಐ ಥಿಂಕ್ ನವೆಂಬರ್ 2ಕ್ಕೆ ಎಕ್ಸಾಮ್ ಇರುವಂತದ್ದು. ಸೊ ಅದ್ರ ಒಳಗಡೆನೆ ನಾವೇನ್ ಮಾಡ್ಬೇಕು, ಎಕ್ಸಾಮ್ಗೆ ಸರಿಯಾಗಿ ಪ್ರಿಪರೇಷನ್ ಮಾಡ್ಕೋಬೇಕು. ಪ್ರಿಪರೇಷನ್ ಅನ್ನ ಮಾಡ್ಕೊಂಡ್ರೆ ಮಾತ್ರ ನಾವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು. ಹಾಗಾಗಿ ಇಲ್ಲಿ ನಾವು ಇವತ್ತಿನ ದಿವಸ ಯಾವ ರೀತಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು, ಏನೆಲ್ಲ ಒಂದು ಸಿಲೆಬಸ್ ಅನ್ನ ಓದ್ಬೇಕು, ಮತ್ತೆ ಯಾವ ರೀತಿ ಈ ಒಂದು ಎಕ್ಸಾಮ್ ಅಲ್ಲಿ ಕೆಸೆಟ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ, ಇದಕ್ಕಿಂತ ಮುಂಚೆ ಯಾವ ರೀತಿ ಈ ಒಂದು ಕೆಸೆಟ್ ಎಕ್ಸಾಮ್ ಅನ್ನ ಎಷ್ಟು ಅಭ್ಯರ್ಥಿಗಳು ಅದರಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ತಿದ್ರು, ಎಷ್ಟು ಅಭ್ಯರ್ಥಿಗಳು ಅದರಲ್ಲಿ ಪಾಸ್ ಔಟ್ ಆಗಿ ಹೋಗ್ತಿದ್ರು, ಮತ್ತೆ ಎಷ್ಟು ಅಭ್ಯರ್ಥಿಗಳು ಅದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಇದರೆಲ್ಲ ಡಾಟಾವನ್ನ ಇವತ್ತಿನ ದಿವಸ ನಾವು ಚೆನ್ನಾಗಿ ಡಿಸ್ಕಸ್ ಮಾಡುವ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೊಂದು ಫುಲ್ ಐಡಿಯಾ ಸಿಗುತ್ತೆ, ಯಾವ ರೀತಿ ನಾವು ಪ್ರಿಪರೇಷನ್ ಮಾಡ್ಕೋಬೇಕು, ಇಷ್ಟೆಲ್ಲ ಕಾಂಪಿಟೇಷನ್ ಇದೆ ಅಂತ ನಾವ್ ಯಾವ ರೀತಿ ಇರ್ಬೇಕು, ಹೌದಾ? ಸೊ ವಿದೌಟ್ ನಾವು ಹೇಗಿದೆ, ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ದೇ ಇದ್ರೆ ನಾವು ಯಾವ ರೇಂಜ್ಗೆ ಕಾಂಪಿಟೇಷನ್ ಮಾಡಬಹುದು ಅನ್ನೋದು ನಮಗೆ ಒಂದು ಐಡಿಯಾ ಬರಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ದಿವಸ ಫುಲ್ ಈ ಒಂದು ಕ್ಲಾಸ್ ಅನ್ನ ಯಾವ ರೀತಿ ನಾವು ಪ್ರಿಪರೇಷನ್ ಮಾಡ್ಕೋಬೇಕು, ಮತ್ತೆ ಯಾವ ರೀತಿ ಇದನ್ನ ನಾವು ಓದ್ಬೇಕು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡುವ ಇವತ್ತು. ಸೊ ಹಾಗಾಗಿ ಈ ಒಂದು ಅದಕ್ಕೋಸ್ಕರ ನಾನು ಕೊಟ್ಟಿದ್ದು ನಿಮ್ಗೆ ಟೈಟಲ್ ಅನ್ನ ಏನಂತ, ಕೇವಲ ಕನಸು ಕಂಡ್ರೆ ಆಗಲ್ಲ, ಕೇವಲ ಅಪ್ಲಿಕೇಶನ್ ಹಾಕಿದ್ರೂ ಆಗಲ್ಲ. ನಾವು ಕನಸನ್ನ ಕಾಣುವುದ್ರ ಜೊತೆಗೆ ಅಪ್ಲಿಕೇಶನ್ ಅನ್ನ ಹಾಕಿ ಸುಮ್ನೆ ಕೂತ್ರೆ ಅಲ್ಲಿ ನಮ್ಗೆ ಒಳ್ಳೆ ಸ್ಕೋರ್ ಬರಲ್ಲ. ಅಲ್ಲಿ ನಾವು ಕೆಸೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಲಿಕ್ಕಾಗಲ್ಲ. ಅಪ್ಲಿಕೇಶನ್ ಹಾಕೋದ್ರ ಜೊತೆಗೆ ಸೊ ಎಕ್ಸಾಮ್ ಬರೋ ತನಕನೂ ಕೂಡ ನಾವು ಚೆನ್ನಾಗಿ ಪ್ರಿಪರೇಷನ್ ಅನ್ನ ಮಾಡ್ಕೋಬೇಕು. ಅದನ್ನ ಹೇಗ್ ಮಾಡ್ಕೋಬೇಕು, ಮತ್ತೆ ಯಾವ ರೀತಿ ಈ ಒಂದು ಕೆಸೆಟ್ ಎಕ್ಸಾಮ್ ಅನ್ನ ಅವ್ರು ಸೆಟ್ ಮಾಡ್ತಾರೆ ಅಂತೇಳಿ ಒಂದು ಸ್ವಲ್ಪ ನಾವು ಡಿಸ್ಕಸ್ ಮಾಡುವ ಇವತ್ತಿನ ದಿವಸ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡುವಲ್ಲ? ಎಸ್, ಲೆಟ್ಸ್ ಮೂವ್ ಹೆಡ್. ಹಾಗಾದ್ರೆ ನಾವು ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲಿಗೆ ಡಿಸ್ಕಸ್ ಮಾಡ್ಬೇಕಾಗಿರುವಂತದ್ದು ಕೆಸೆಟ್ ಅಂದ್ರೆ ಏನು, ಕೆಸೆಟ್ ಯಾಕೆ ಬೇಕು? ಸೊ ತಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಸೆಟ್ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಏನ್ ಹೇಳಿ? ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಸೊ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ಗೆ ನಾವು ಕೆಸೆಟ್ ಅಂತ ಕರಿತೇವೆ. ಸೊ ಇದನ್ನ ಕಂಡಕ್ಟ್ ಮಾಡೋದು ಯಾರು? ಇದಕ್ಕಿಂತ ಮುಂಚೆ ಮೈಸೂರು ಯೂನಿವರ್ಸಿಟಿ ಏನಿದೆಯಲ್ಲ, ಯಾವ್ದಲ್ಲಿ? ಸೊ ಮೈಸೂರು ಯೂನಿವರ್ಸಿಟಿ, ಓಕೆ, ಮೈಸೂರು ಯೂನಿವರ್ಸಿಟಿ ಏನ್ ಮಾಡ್ತಿತ್ತು ಇದಕ್ಕಿಂತ ಮುಂಚೆ? ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿತ್ತು. ಆದ್ರೆ ಈಗ ಹೋದ ವರ್ಷದಿಂದ ಏನಾಗಿದೆ, ಮೈಸೂರು ಯೂನಿವರ್ಸಿಟಿ ಬದಲು ಇವಾಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ದಟ್ ಇಸ್ KEA ಬೋರ್ಡ್ ಏನ್ ಮಾಡ್ತಾ ಇದೆ, ಈ ಒಂದು ಕೆಸೆಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ. ಸೊ ಇದು ನಿಮಗೆ ಗೊತ್ತಿರ್ಲಿ. ಸೊ ಹಾಗಾಗಿ ಮೊದ್ಲಿಗೇನು ಮೈಸೂರು ಯೂನಿವರ್ಸಿಟಿ ನಡೆಸ್ತಾ ಇತ್ತು, ಆವಾಗ ಒಂದು ಎಕ್ಸಾಮ್ ಅನ್ನ ನಡೆಸುವಂತ ರೀತಿ ಬೇರೆ ಇತ್ತು. ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾವೆಲ್ಲ ನೆಗ್ಲೆಕ್ಟ್ ಮಾಡಿ ಸುಮ್ಮನೆ ಏನೋ ಆಗ್ತದೆ, ಹೇಗೋ ಓದಿದ್ರೆ ಆಯ್ತು, ಹೇಗೆ ಬರೆದ್ರೆ ಆಯ್ತು ಅಂತೇಳಿ ಅನ್ಕೊಂಡು ನಾವು ಓದ್ಲಿಕ್ಕೆ ಹೋದ್ರೆ ಆಗಲ್ಲ. ಸೊ ಅದಕ್ಕಾಗಿ ನಾವು ಸರಿಯಾಗಿ ಈ ಒಂದು ಎಕ್ಸಾಮಿಗೆ ಸರಿಯಾಗಿ ಕುತ್ಕೊಂಡು ಓದ್ಲೇಬೇಕು. ಅದು ಯಾವ ರೀತಿ ಓದ್ಬೇಕು, ಮತ್ತೆ ಯಾವ ರೀತಿ ಪ್ಯಾಟರ್ನ್ ಎಲ್ಲ ಇದೆ ಅಂತೇಳಿ ಸ್ವಲ್ಪ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡುವ ಈ ಒಂದು ಸೆಷನ್ ಅಲ್ಲಿ. ಓಕೆ, ಹಾಗಾದ್ರೆ ಈ ಒಂದು ಎಕ್ಸಾಮಿನ ಪರ್ಪಸ್ ಏನ್ ಹಾಗಾದ್ರೆ? ಓಕೆ, ಏನು? ಸೊ ಪರ್ಪಸ್ ಏನಪ್ಪಾ ಅಂತಂದ್ರೆ, ಸೊ ಕ್ವಾಲಿಫೈ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್. ಓಕೆ, ಏನಕ್ಕಾಗಿ ಈ ಒಂದು ಎಕ್ಸಾಮ್ ಅನ್ನ ಮಾಡ್ತಾರೆ? ಕ್ವಾಲಿಫೈ ಫಾರ್ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್. ಓಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ರೋಲ್ ಇನ್ ಕರ್ನಾಟಕ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್. ಸೊ ನಮ್ಮ ಕರ್ನಾಟಕದಲ್ಲಿ ಏನು ಒಂದು ಕರ್ನಾಟಕದಲ್ಲಿ ಇರುವಂತಹ ಕಾಲೇಜಸ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜಸ್ ಆಗಿರ್ಬೋದು, ಅಥವಾ ಯೂನಿವರ್ಸಿಟೀಸ್ ಆಗಿರ್ಬೋದು, ಈ ಕಾಲೇಜಸ್ ಮತ್ತೆ ಯೂನಿವರ್ಸಿಟಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಇದೊಂದು ಎಕ್ಸಾಮ್, ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಗಿದೆ. ಓಕೆ, ಇದ್ರ ಬಗ್ಗೆ ತಮಗೆ ಗೊತ್ತಿರ್ಲಿ. ಯಾರಿಗೆಲ್ಲ ಈ ಒಂದು ಕರ್ನಾಟಕದಲ್ಲಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ಬೇಕಂತೇಳಿ ಏನೋ ಆಸೆ ಇರುತ್ತಲ್ಲ, ಸೊ ಅಂತವರೆಲ್ಲ ಈ ಒಂದು ಎಕ್ಸಾಮ್ ಅನ್ನ ಬರೀಲೇಬೇಕು. ಸೊ ಇನ್ನು ಹಾಗೆ ನಾವು ಮುಂದೆ ಹೋಗೋದಾದ್ರೆ, ಹಾಗಾದ್ರೆ ಕೆಸೆಟ್ ಎಕ್ಸಾಮ್ ನ ಕರ್ನಾಟಕದಲ್ಲಿ ಬರ್ತ್ರೆ ನಾವು ಏನಾಗ್ತೇವೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಲಿಕ್ಕೆ ಎಲಿಜಿಬಲ್ ಆಗಿರ್ತೇವೆ. ಓಕೆ, ಹಾಗಾದ್ರೆ ಯಾರೆಲ್ಲ ಈ ಒಂದು ಎಕ್ಸಾಮ್ ಬರ್ಲಿಕ್ಕೆ
ಎಲಿಜಿಬಲ್ ಇದ್ದಾರೆ ಹಾಗಾದ್ರೆ? ಸೊ ಅದ್ರ ಬಗ್ಗೆ ನೋಡುವ. ಫಸ್ಟಿಗೆ ಏನಪ್ಪಾ ಅಂತಂದ್ರೆ, ಸೊ ಯಾರು ಈ ಎಕ್ಸಾಮ್ ಅನ್ನ ಬರಿಬಹುದು ಅಂತಂದ್ರೆ, ಮೊದಲಿಗೆ ಬರೆಯುವಂಥವರ ಮಾಸ್ಟರ್ ಡಿಗ್ರಿ ಆಗಿರ್ಬೇಕು, ಅಥವಾ ಸೊ ಯಾರು ಮಾಸ್ಟರ್ ಡಿಗ್ರಿಗೆ, ಓಕೆ, ಸೊ ಅವರು MA ಆಗಿರ್ಬೋದು, MSc ಆಗಿರ್ಬೋದು, ಅಥವಾ ಯಾವುದೇ ಒಂದು ಮಾಸ್ಟರ್ ಡಿಗ್ರಿ ಮಾಡ್ತಾ ಇರುವಾಗಲೇ, ಸೊ ಅವರು ಏನು ಈ MScಗೆ ಅಥವಾ ಮಾಸ್ಟರ್ ಡಿಗ್ರಿಗೆ ಅವಾಗ ಜಾಯಿನ್ ಆಗ್ತಾರೆ. ಸೊ ಜಾಯಿನ್ ಆದ ನಂತರನೇ ಬೇಕಾದ್ರೆ ಅವರು, ಸೊ ದೇ ಕ್ಯಾನ್ ರೈಡ್ ದಿ ಎಕ್ಸಾಮ್. ಓಕೆ, ಅವರು ಏನಾಗಿ ಒಂದು MA ಆಗಲಿ MSc ಆಗಲಿ, ಅವರು ಫಸ್ಟ್ ಸೆಮ್ ಅಲ್ಲಿ ಇದ್ದಾಗಲೇ ಬೇಕಾದ್ರೆ ಅವ್ರು ಏನ್ ಮಾಡ್ಬೋದು, ಈ ಒಂದು ಎಕ್ಸಾಮ್ ಅನ್ನ ಅಟೆಂಪ್ಟ್ ಮಾಡಬಹುದು. ಓಕೆ, ಆಮೇಲೆ ಏನಿದೆ ಮತ್ತೆ, ಸೊ ಮಾಸ್ಟರ್ ಡಿಗ್ರಿ ಆಗಿರ್ಬೇಕು, ಮಾಸ್ಟರ್ ಡಿಗ್ರಿಗೆ ಜಾಯಿನ್ ಆಗಿರ್ಬೇಕು, ಅಂಡ್ ಅವರು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ, ಸೊ ಅವ್ರದ್ದು 55% ಅವರು ತಗೊಂಡಿರ್ಬೇಕು, 55% ತಗೊಂಡಿರ್ಬೇಕು ಅಂತ ಇದೆ. ಓಕೆ, ಅಥವಾ ಈ ಒಂದು SC ST OBC ಏನಿದೆ, ಸೊ 50% ಅವರು ಸ್ಕೋರ್ ಮಾಡಿರ್ಬೇಕು. ಓಕೆ, ಸೊ 50% ಸ್ಕೋರ್ ಮಾಡಿದ್ರೆ, 50% ಅವರು ಸ್ಕೋರ್ ಮಾಡಿದ್ರೆ, ಸೊ ದೇ ಆರ್ ಎಲಿಜಿಬಲ್ ಫಾರ್ ರೈಟಿಂಗ್ ದಿಸ್ ಎಕ್ಸಾಮ್. ಓಕೆ, ಅಂಡ್ ಸೊ ಒನ್ ಮೋರ್ ಥಿಂಗ್ ಯು ಶುಡ್ ನೋ ಅಬೌಟ್ ದಿಸ್, ಏನಂತಂದ್ರೆ ದೇರ್ ಈಸ್ ನೋ ಏಜ್ ಲಿಮಿಟ್. ಇದಕ್ಕೆ ಯಾವುದೇ ಒಂದು ಏಜ್ ಲಿಮಿಟ್ ಇಲ್ಲ. ಸೊ ಯಾರಾದ್ರೂ ಕೂಡ, ಅವರು ಯಾವುದೇ ಏಜ್ ಅವ್ರು ಇದ್ರೂ ಕೂಡ, ಅವರು ಈ ಒಂದು KCET ಎಕ್ಸಾಮ್ ಅನ್ನ ಬರೀಬಹುದು. ಓಕೆ, ಸೊ KCET ಎಕ್ಸಾಮ್ ನ ಬರೆದು ಅವರು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಲಿಕ್ಕೆ ಎಲಿಜಿಬಿಲಿಟಿ ತಗೊಳ್ಬಹುದು. ಓಕೆ, ಅಂಡ್ ನಮ್ಗೆ ಇನ್ನೊಂದು ಗೊತ್ತಿರಲಿ, ಸೊ ಇಲ್ಲಿ ಟೋಟಲ್ 39 ಸಬ್ಜೆಕ್ಟ್ಸ್, ಓಕೆ, 39 ಸಬ್ಜೆಕ್ಟ್ಸ್ ಮೇಲೆ ಈ ಒಂದು KCET ಎಕ್ಸಾಮ್ ಅನ್ನ ನಡೆಸ್ತಾರೆ. ಏನ್ ಹೇಳಿ, 39 ಸಬ್ಜೆಕ್ಟ್ಸ್ ಅಲ್ಲಿ KCET ಎಕ್ಸಾಮ್ ಅನ್ನ ನಡೆಸ್ತಾರೆ. ಸೊ ಅದು ಏನು, ಲೈಫ್ ಸೈನ್ಸ್ ಆಗಿರ್ಬೋದು, ಲೈಫ್ ಸೈನ್ಸ್ ಅಲ್ಲಿ ತುಂಬಾ ಸಬ್ಜೆಕ್ಟ್ಸ್ ಬರುತ್ತೆ. ಯಾವ್ದೆಲ್ಲ ಬಯಾಲಜಿಕಲ್ ಸೈನ್ಸಸ್ ಬರುತ್ತೆ, ಸೊ ಅದು ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಜಿಯಾಲಜಿ, ಓಕೆ, ಬಾಟ್ನಿ, ಸೊ ಯಾವ್ದೆಲ್ಲ ಲೈಫ್ ಸೈನ್ಸ್ ಅಲ್ಲಿ ಬರುತ್ತೆ ಅವೆಲ್ಲ ಸಬ್ಜೆಕ್ಟ್ ಕೂಡ ಅದರಲ್ಲೇ ಬರುತ್ತೆ. ಇನ್ನು ಕಾಮರ್ಸ್, ಓಕೆ, ಸೊ ಕಾಮರ್ಸಿಗೆ ಕೂಡ ನಡೆಸ್ತಾರೆ, ಕನ್ನಡ, ಇಂಗ್ಲಿಷ್, ಅಂಡ್ ಸೊ ಕೆಮಿಕಲ್ ಸೈನ್ಸಸ್. ಸೊ ಇದೆಲ್ಲ ಟೋಟಲಿ 39 ಸಬ್ಜೆಕ್ಟ್ಸ್ ಅಲ್ಲಿ ಏನಾಗುತ್ತೆ, ಈ ಒಂದು ಎಕ್ಸಾಮ್ ಅನ್ನ ನಡೆಸ್ತಾರೆ, ಕಂಡಕ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ತಮಗೆ ಒಂಚೂರು ಗೊತ್ತಿರಲಿ. ಹಾಗಾಗಿ ಸೊ 55% ನಿಮ್ದು ಆಗಿದೆಯಾ, ಆಲ್ರೆಡಿ ಮಾಸ್ಟರ್ ಡಿಗ್ರಿ ಕ್ಲಿಯರ್ ಮಾಡ್ಕೊಂಡ್ರೆ, ಸೊ 55% ಆಗಿದೆಯಾ, ಅಥವಾ SC ST ಅವರು 50% ಮಾಡ್ಕೊಂಡಿದ್ದಾರಾ, SC ST OBC ಅವರು 50% ಮಾಡ್ಕೊಂಡಿದ್ದಾರೆ, ಸೊ ದೇ ಆರ್ ಎಲಿಜಿಬಲ್ ಫಾರ್ ರೈಟಿಂಗ್ ದಿಸ್ ಎಕ್ಸಾಮ್. ಸೊ ನೀವು ಯೋಚನೆ ಮಾಡೋದೇ ಬೇಡ, ಓಕೆ, ನೀವು ಅಪಿಯರ್ ಆಗ್ಬೋದು ಎಕ್ಸಾಮ್ ಅಲ್ಲಿ. ಆಮೇಲೆ ಅಪ್ಪರ್ ಏಜ್ ಲಿಮಿಟ್ ಅಂತೂ ಇಲ್ಲ. ಸೊ ತಾವು ಕಣ್ಣು ಮುಚ್ಕೊಂಡು ಬಂದು ಅಪ್ಲೈ ಮಾಡಿ ನೀವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಓಕೆ, ಇನ್ನು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತೇಳಿ ನಾವು ತಿಳ್ಕೊಬೇಕಲ್ಲ. ಸೊ ಎಕ್ಸಾಮ್ ಅನ್ನ ಏನೋ ಹೌದು, ಈ ಒಂದು ಎಕ್ಸಾಮ್ ಇದೆ, ಈ ಒಂದು ಎಕ್ಸಾಮ್ ಬರೆದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು ಅನ್ನೋದು ಗೊತ್ತಿದೆ ಎಲ್ರಿಗೂ. ಹಾಗಾದ್ರೆ ಸುಮ್ನೆ ಅನ್ಕೊಂಡು ಹೋಗಿ ಎಕ್ಸಾಮ್ ನ ಬರೆದ್ರೆ ಆಗತ್ತಾ? ಇಲ್ಲ. ಸೊ KCET ಎಕ್ಸಾಮ್ ಪ್ಯಾಟರ್ನ್ ನಾವು ತಿಳ್ಕೊಬೇಕಾಗ್ತದೆ ಮೊದಲಿಗೆ. ಸೊ ನೋಡಿ, KCET ಎಕ್ಸಾಮ್ ಅಲ್ಲಿ ಸೊ ಟೋಟಲ್ 2 ಪೇಪರ್ ಇದೆ. ಓಕೆ, ಪೇಪರ್ 1, ಓಕೆ, ಪೇಪರ್ 1 ಅಂಡ್ ಪೇಪರ್ 2, 2 ಪೇಪರ್ಸ್ ಇದೆ. ಸೊ ಪೇಪರ್ 1 ಏನಿದೆ, ಪೇಪರ್ 1 50 ಕ್ವಶನ್ಸ್ ಅನ್ನ ಹೊಂದಿರುತ್ತೆ. ಎಷ್ಟು ಕ್ವಶನ್ಸ್ ಅನ್ನು ಹೊಂದಿರುತ್ತೆ? 50 ಕ್ವಶನ್ಸ್ ಅನ್ನ. ಅಂಡ್ ಸೊ ಅದು 100 ಮಾರ್ಕ್ಸ್ ಗೆ ಇರುತ್ತೆ. ಓಕೆ, 50 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ ಇದ್ರಲ್ಲಿ ಏನೆಲ್ಲ ಹೊಂದಿರುತ್ತೆ? ಸೊ ಜನರಲ್ ಪೇಪರ್ ಆನ್ ಟೀಚಿಂಗ್, ರಿಸರ್ಚ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ, ಜನರಲ್ ಅವೇರ್ನೆಸ್. ನೋಡಿ, ಈ ಒಂದು ಟಾಪಿಕ್ಸ್ ಏನಿವೆ ಇದು ಎಲ್ಲದರಲ್ಲೂ ಕೂಡ ಇದ್ದೇ ಇರ್ತದೆ. ಓಕೆ, ಎಲ್ಲದರಲ್ಲೂ ಕೂಡ ಇಷ್ಟಿದ್ದೇ ಇರ್ತದೆ. ಸೊ ಯಾವುದು? ಜನರಲ್ ಪೇಪರ್ ಅಲ್ಲಿ ಟೀಚಿಂಗ್, ರಿಸರ್ಚ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ, ಜನರಲ್ ಅವೇರ್ನೆಸ್, ಇದು ಇದ್ದೇ ಇರ್ತದೆ. ಓಕೆ, ಅಂಡ್ ಇನ್ನು ಪೇಪರ್ 2, ಸೊ ಪೇಪರ್ 2 ಏನಿದೆ ಅದು 100 ಕ್ವಶನ್ಸ್ ಇರುತ್ತೆ ಅದರಲ್ಲಿ. ಓಕೆ, ಪೇಪರ್ 2 ನಲ್ಲಿ 100 ಕ್ವಶನ್ಸ್ ಇರುತ್ತೆ, ಅಂಡ್ ದಟ್ ಈಸ್ ಫಾರ್ 200 ಮಾರ್ಕ್ಸ್. ಓಕೆ, ಸೊ ಇದು ಎಕ್ಸಾಮ್ ನಡೆಯುವಂಥದ್ದು 2 hours ಗೆ, ಅಂಡ್ ಸಬ್ಜೆಕ್ಟ್ ಸ್ಪೆಸಿಫಿಕ್. ನನ್ನ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ಯಾವ ನೀವು ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ಸ್ ನ ಮಾಡಿಕೊಂಡಿರ್ತೀರಾ, ಓಕೆ, ಮಾಸ್ಟರ್ಸ್ ನ ಯಾವ ಸಬ್ಜೆಕ್ಟ್ ಅಲ್ಲಿ ಮಾಡ್ಕೊಂಡಿರ್ತೀರಾ, ದಟ್ ಕ್ಯಾನ್ ಬಿ ಕನ್ನಡ ಆಗಿರ್ಬೋದು, ಓಕೆ, ಇಂಗ್ಲಿಷ್ ಆಗಿರ್ಬೋದು, ಅಥವಾ MSc ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ, ಲೈಕ್ ಸೊ ಬಯೋಕೆಮಿಸ್ಟ್ರಿ ಮಾಡ್ಕೊಂಡಿರ್ಬೋದು, ಓಕೆ, ಬಯೋಕೆಮಿಸ್ಟ್ರಿ ಆಗಿರ್ಬೋದು, ಅಥವಾ ಜಿಯಾಲಜಿ, ಬಾಟ್ನಿ, ಯಾವುದೋ ಒಂದು ಮಾಡ್ಕೊಂಡಿರ್ಬೋದು. ಸೊ ನೀವು ಯಾವ್ದನ್ನ ಮಾಡ್ಕೊಂಡ್ರು ಕೂಡ ಆ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಲ್ಲಿ ನೀವು ಸಬ್ಜೆಕ್ಟ್ ಅಲ್ಲಿ, ಅಂದ್ರೆ ಸಪೋಸ್ ನೀವೇನಾದ್ರೂ ಬಯೋಕೆಮಿಸ್ಟ್ರಿ ಅಥವಾ ಜಿಯಾಲಜಿ, ಬಾಟ್ನಿ ಎಲ್ಲ ಮಾಡ್ಕೊಂಡಿದ್ರೆ, ನೀವು ಲೈಫ್ ಸೈನ್ಸ್ ಅಲ್ಲಿ
ಲೈಫ್ ಸೈನ್ಸ್ ಅಂತ ತಗೊಂಡು ನೀವು ಎಕ್ಸಾಮ್ ಬರಿಬೇಕಾಗುತ್ತೆ. ಓಕೆ, ಇನ್ನು ಬೇರೆ ಕೆಮಿಸ್ಟ್ರಿ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ ತಗೊಂಡ್ರೆ ಅಲ್ಲಿ ಕೆಮಿಕಲ್ ಸೈನ್ಸ್ ಅಂತ ಬರುತ್ತೆ. ಇನ್ನು ಕಾಮರ್ಸ್ ರಿಲೇಟೆಡ್ ನೀವು ಏನಾದ್ರು ಇದು ಮಾಸ್ಟರ್ಸ್ ಮಾಡ್ಕೊಂಡ್ರೆ ಸೊ ಯು ಶುಡ್ ರೈಟ್ ದಿ ಎಕ್ಸಾಮ್ ಆನ್ ಬೇಸ್ಡ್ ಆನ್ ದಿ ಕಾಮರ್ಸ್ ಪೇಪರ್. ಓಕೆ, ಸೊ ಲೈಕ್ ದಟ್ ಕನ್ನಡದವರು ಕನ್ನಡದ ಮಾತ್ರ ಬರೀತಾರೆ ಹಾಗೆ. ಓಕೆ, ಹಾಗಾಗಿ ಸೊ ಪೇಪರ್ 1 ಏನಿದೆ ಜನರಲ್ ಪೇಪರ್ ಆಗಿರುತ್ತೆ. ಅದರಲ್ಲಿ ಟೀಚಿಂಗ್, ರಿಸರ್ಚ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ ಅಂಡ್ ಜನರಲ್ ಅವೇರ್ನೆಸ್ ಇರ್ತದೆ. ಅಂಡ್ ಸೊ ಅದ್ರಲ್ಲಿ 50 ಕ್ವಶನ್ಸ್ ಏನಿರುತ್ತೆ, ಆ 50 ಕ್ವಶನ್ಸ್ಗೆ ಅಂದ್ರೆ ಪ್ರತಿ ಒಂದು ಕ್ವಶನ್ ಅನ್ನ ನಾವು ಸರಿಯಾಗಿ ಅಟೆಂಪ್ಟ್ ಮಾಡಿದ್ರೆ ಅಲ್ಲಿ ನಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? ಪ್ರತಿ ಕ್ವಶನ್ ಅನ್ನ ಸರಿಯಾಗಿ ಅಟೆಂಪ್ಟ್ ಮಾಡಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಅಂದ್ರೆ 50 ಕ್ವಶನ್ಸ್ಗೆ ಟೋಟಲ್ 100 ಮಾರ್ಕ್ಸ್ ಆಗುತ್ತೆ. ಓಕೆ, ಇನ್ನು ಪೇಪರ್ 2 ನಲ್ಲಿ ಯಾವ ರೀತಿಯಲ್ಲಿ ಒಂದು ಕ್ವಶನ್ಗೆ ಒಂದು ಸರಿಯಾದ ಉತ್ತರಕ್ಕೆ 2 ಮಾರ್ಕ್ಸ್ ಇರುತ್ತೆ, ಅದೇ ರೀತಿ ಇಲ್ಲೂ ಕೂಡ 100 ಕ್ವಶನ್ಸ್ ಇರುತ್ತೆ ಅಂಡ್ ಟೋಟಲ್ 200 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ ಎರಡು ಪೇಪರ್ ಸೇರಿ ನಡೆಯುವಂಥದ್ದು 300 ಮಾರ್ಕ್ಸಿಗೆ. ಓಕೆ, 300 ಮಾರ್ಕ್ಸಿಗೆ ಆಗುತ್ತೆ. 300 ಮಾರ್ಕ್ಸ್ ಆಗುತ್ತೆ. ಓಕೆ, ಇದು ನೆನಪಿರ್ಲಿ ನಿಮಗೆ. ಓಕೆ, ಮತ್ತೆ 2 ಪೇಪರು ಕೂಡ ನಡೆಯುವಂಥದ್ದು MCQ. ಓಕೆ, MCQ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಕ್ವಶನ್ ಇರುತ್ತೆ, ಕ್ವಶನ್ಗೆ 4 ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಸೊ ಇದರಲ್ಲಿ ನಾವು ಯಾವ್ದು ರೈಟ್ ಆಗಿರುತ್ತೆ ಅದನ್ನ ಮಾತ್ರ ನಾವು ಟಿಕ್ ಮಾಡಿದ್ರೆ ಆಯ್ತು. ಅಲ್ಲಿ ನಮಗೆ ಸರಿಯಾದ ಉತ್ತರ ಇದ್ರೆ ನಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಹಾಗಾದ್ರೆ ನಮಗೆ ಕೆಸೆಟ್ ಯಾಕೆ ಬೇಕು? ಹೌದಲ್ಲ, ಸ್ವಲ್ಪ ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡಬೇಕು. ನೋಡಿ, ರೆಕಗ್ನೈಸ್ಡ್ ಕ್ವಾಲಿಫಿಕೇಶನ್ ಫಾರ್ ಟೀಚಿಂಗ್ ಇನ್ ಕರ್ನಾಟಕ. ಸೊ ಇದೊಂದು ಕರ್ನಾಟಕದಲ್ಲಿ ಕೆಸೆಟ್ ಆಗಿದೆ ಅಂದ್ರೆ ಯು ಶುಡ್ ಹ್ಯಾವ್ ಸಮ್ ವ್ಯಾಲ್ಯೂ ಇನ್ ಕರ್ನಾಟಕ. ಓಕೆ, ಸೊ ಕೆಸೆಟ್ ಕ್ಲಿಯರ್ ಆಗಿದೆ ಅಂದ್ರೆ ನಿಮ್ಗೆ ಇರುವಂತ ವ್ಯಾಲ್ಯೂನ ಚೇಂಜ್ ಆಗುತ್ತೆ. ಓಕೆ, ನಿಮಗೆ ಸಪೋಸ್ ನೀವು ಎಲ್ಲಾದ್ರೂ ಈಗ ಒಂದು ಟೀಚಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಸೊ ನಿಮ್ದು ಕೆಸೆಟ್ ಕ್ಲಿಯರ್ ಆಗಿರುವಂತ ಒಂದು ಸರ್ಟಿಫಿಕೇಟ್ ಇದ್ರೆ ಸಾಕು, ನಿಮ್ಮನ್ನ ಕೈ ಬೀಸಿ ಕರೀತಾರೆ, ಬನ್ನಿ ನಿಮ್ದು ಕೆಸೆಟ್ ಕ್ಲಿಯರ್ ಆಗಿದೆಯಲ್ಲ, ಸೊ ನಮ್ಮ ಕಾಲೇಜಲ್ಲಿ ನೀವು ಟೀಚ್ ಮಾಡಿ ಅಂತ ನಿಮ್ಮನ್ನ ಕರೀತಾರೆ. ಸೊ ಯು ಶುಡ್ ಹ್ಯಾವ್ ಸಮ್ ವೇಟೇಜ್. ಸೊ ಏನು ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಒಂದು ವ್ಯಾಲ್ಯೂ ಇರಲ್ಲ. ಓಕೆ, ಏನೋ ಮಾಡ್ಬೇಕಂದ್ರೆ ಏನಾದ್ರೂ ಒಂದು ಇರಬೇಕು, ಏನು ಇಲ್ಲ ಅಂತಂದ್ರೆ ಏನೂ ಆಗಲ್ಲ. ಓಕೆ, ಸೊ ಅಂಡ್ ಬಿಲ್ಡ್ಸ್ ಅಕಾಡೆಮಿಕ್ ಕ್ಯಾರಿಯರ್ ಇನ್ ಹೈಯರ್ ಎಜುಕೇಶನ್. ಸೊ ಹೈಯರ್ ಎಜುಕೇಶನ್ ಅಲ್ಲಿ ಏನ್ ಮಾಡುತ್ತೆ? ಅಕಾಡೆಮಿಕ್ ಕ್ಯಾರಿಯರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಅಕಾಡೆಮಿಕ್ ಕ್ಯಾರಿಯರ್ ನ ಕ್ರಿಯೇಟ್ ಮಾಡುತ್ತೆ ಅಂಡ್ ಎಂಕರೇಜಸ್ ಸಬ್ಜೆಕ್ಟ್ ಮಾಸ್ಟರಿ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಅದ್ರ ಜೊತೆಗೆ ಏನ್ ಮಾಡುತ್ತೆ? ನಮಗೆ ಎಂಕರೇಜಸ್ ಸಬ್ಜೆಕ್ಟ್ ಅಲ್ಲಿ ನಮಗೆ ಮಾಸ್ಟರಿಯನ್ನ ಕ್ರಿಯೇಟ್ ಮಾಡುತ್ತೆ. ಅದ್ರ ಜೊತೆಗೆ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನ ಕೂಡ ಇನ್ಕ್ರೀಸ್ ಮಾಡುವಂತ ಕೆಲಸ ಈ ಒಂದು ಕೆಸೆಟ್ ಎಕ್ಸಾಮ್ ಮಾಡುತ್ತೆ. ಓಕೆ, ಸೊ ನಾವು ಇದನ್ನ ಸ್ಟಡಿ ಮಾಡ್ಬೇಕಂದ್ರೆ ಇದರಲ್ಲಿ ನಾವು ಕಲಿತೇವೆ ಏನೆಲ್ಲ ಕಲಿತೇವೆ? ಸೊ ಸಬ್ಜೆಕ್ಟ್ ಬಗ್ಗೆ ಕಲಿತೇವೆ, ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಕಲಿತೇವೆ. ಓಕೆ, ಸೊ ಇದನ್ನೆಲ್ಲ ತಿಳ್ಕೊಂಡಾಗ ನಾವು ಅದರಲ್ಲಿ ಮಾಸ್ಟರ್ ಆಗೇ ಆಗ್ತೇವೆ ಅಲ್ಟರ್ನೇಟ್ಲಿ. ಓಕೆ, ದಟ್ ಈಸ್ what going to saying this okay. And ಸೊ ಇನ್ನೊಂದು ನೆನಪಿರ್ಲಿ ನಿಮಗೆ, ಏನಂತಂದ್ರೆ ನಿಮಗೆ ಹೇಳಿದ ಹಾಗೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಡೇಟ್ ಮುಗಿದು ಹೋಗಿದೆ, 18ಗೆ ಮುಗಿದೋಯ್ತು. ಇನ್ನು ನೆಕ್ಸ್ಟ್ ಇರುವಂತದ್ದು ಸೊ ಹಾಲ್ ಟಿಕೆಟ್ ಅನ್ನ ಬಂದು ಯಾವಾಗ? ಸೊ 24 ಅಕ್ಟೋಬರ್ 24ಗೆ ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡ್ತಾರೆ. ಓಕೆ, ನೆನಪಿರ್ಲಿ, ಹಾಲ್ ಟಿಕೆಟ್ ನ ರಿಲೀಸ್ ಮಾಡೋದು ಅಕ್ಟೋಬರ್ 24ಕ್ಕೆ ಅಂಡ್ ಎಕ್ಸಾಮ್ ಡೇಟ್ ಇರುವಂತದ್ದು ಸೊ ನವೆಂಬರ್ 2. ಓಕೆ, ಸೊ ನವೆಂಬರ್ 2ಗೆ ಏನಿದೆ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಕೂಡ ಮಾಡಿದ್ದಾರೆ. ಸೊ ಫೈನಲಿ ನಾನು ಇಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತಂದ್ರೆ, ಎಕ್ಸಾಮ್ ಅಪ್ಲಿಕೇಶನ್ ಹಾಕಾಯ್ತು, ಇನ್ನೇನು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇನ್ನು ನೋಡಿ ಇಲ್ಲಿ ನಿಮ್ಗೆ ಕಾಣುತ್ತೆ, ನಾನು ಹೈಲೈಟ್ ಮಾಡ್ತಾ ಇದ್ದೇನೆ. ಸೊ ಇವಾಗ ನಿಮಗೆ ಉಳಿದಿರುವಂತದ್ದು ಎಕ್ಸಾಮಿಗೆ ಪ್ರಿಪೇರ್ ಆಗ್ಲಿಕ್ಕೆ ಉಳಿದಿರುವಂತ ಟೈಮು ಕೇವಲ 36 ದಿನಗಳು ಮಾತ್ರ. ಹಾಗಾದ್ರೆ ಈ 36 ದಿನಗಳಲ್ಲಿ ನಾವು ಹೇಗೆಲ್ಲ ಓದ್ಬೇಕು, ಎಷ್ಟು ಓದಬೇಕು, ಹೇಗೆ ಓದಿದ್ರೆ ನಾವು ಈ ಒಂದು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು? ಓಕೆ, ಯಾವ ರೀತಿ ನಾವು ಈ ಎಕ್ಸಾಮಿಗೆ ಪ್ರಿಪೇರ್ ಮಾಡಿದ್ರೆ ಕ್ರ್ಯಾಕ್ ಮಾಡ್ಬೋದು? ನೀವು ಒಂದೇ ಸರಿಗೆ 36 ದಿನ ಇದೆ, 36 ದಿನ ಇದೆ ಅಂದ ತಕ್ಷಣ ಯಾವುದೋ ಒಂದು ಬುಕ್ ಅನ್ನ ತಗೊಂಡು ಅಥವಾ ಯಾವುದೋ ಒಂದು ಏನೋ ಒಂದು ಮೆಟೀರಿಯಲ್ ಸಿಕ್ತು ಅದನ್ನ ಓದಿ 36 ದಿನದಲ್ಲಿ ನಾನು ಮುಗಿಸಿ ಅದರಲ್ಲಿ ನಾನು ಔಟ್ ಆಫ್ 4 ತೆಗಿತೇನೆ, ನಥಿಂಗ್, ಇಟ್ ವಿಲ್, ಅದು ಸಾಧ್ಯ ಇಲ್ಲ. ಅಷ್ಟು ಬೇಗ ನೀವು ಅದನ್ನ ಕಂಪ್ಲೀಟ್ ಮಾಡಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವಿಲ್ಲಿ ಏನ್ ಮಾಡ್ತಾ ಇರೋದು ಅಂದ್ರೆ, ವಿಷನ್ ಮಾಸ್ಟರ್ ಅಕಾಡೆಮಿಯಿಂದ ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ಸ್ಪೆಸಿಫಿಕ್ ಆಗಿ ಯಾವ ಒಂದು ಟಾಪಿಕ್ಸ್ ಅಲ್ಲಿ ಅತಿ ಹೆಚ್ಚು
ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಮತ್ತೆ ಅದರಲ್ಲಿ ನಾವು ಯಾವ ರೀತಿ ಇದನ್ನ ಓದ್ಕೊಂಡ್ರೆ, ಅಂದ್ರೆ ಯಾವ ರೀತಿ ನಾವು ಯಾವ ಒಂದು ಟಾಪಿಕ್ ಮೇಲೆ ಫೋಕಸ್ ಮಾಡಿದ್ರೆ ಚೆನ್ನಾಗಿ ನಾವು ಸ್ಕೋರ್ ಮಾಡ್ಬೋದು ಅನ್ನೋದನ್ನ ಎಲ್ಲವನ್ನು ನಾವು ಅನಲೈಸ್ ಮಾಡಿಕೊಂಡು ಸೊ ಹೊಸದಾಗಿ ಈ ಒಂದು ವಿಡಿಯೋಗಳನ್ನ ನಾವು ಮಾಡಿ ನಿಮಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ವಿಷನ್ ಮಾಸ್ಟರ್ನ ಟ್ರಸ್ಟ್ ಮಾಡಿ ನಾವು ನಿಮಗೆ ಬೇಕಾದಂತದ್ದನ್ನ ಬೇಕಾದ ಸಮಯಕ್ಕೆ ಸರಿಯಾದ ಸಮಯಕ್ಕೆ ನಿಮಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಓಕೆ, 36 ಡೇಸ್ ನಲ್ಲಿ ನಾವು ಈ ಒಂದು ಏನು ಕೆಸೆಟ್ ಕ್ಲಿಯರ್ ಮಾಡ್ಲಿಕ್ಕೆ, ಓಕೆ, ಕೆಸೆಟ್ ಕ್ಲಿಯರ್ ಮಾಡ್ಲಿಕ್ಕೆ ಏನ್ ಬೇಕಲ್ಲ ಆ ಒಂದು ಮೆಟೀರಿಯಲ್ ನಿಮಗೆ ಮುಟ್ಟಿಸುವಂತ ಕೆಲಸ ನಾವು ಮಾಡ್ತೇವೆ. ಓಕೆ, ಇನ್ನು ನಾವು ಇದ್ರ ಜೊತೆಗೆ ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಹೌದು 36 ದಿನ ಉಳಿದಿದೆ, ಅದ್ರ ಜೊತೆಗೆ ಏನು ಸಿಲೆಬಸ್ ಅಂತೂ ತುಂಬಾ ಇದೆ. ಇನ್ನು ಸಬ್ಜೆಕ್ಟ್ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇದ್ದೇ ಇರ್ತದೆ. ಸಬ್ಜೆಕ್ಟ್ ಅನ್ನ ಹೇಗಾದ್ರೂ ಯಾರಾದ್ರೂ ಕೂಡ ಬರೀತಾರೆ. ಬಟ್ ಎಲ್ಲಿ ನಾವು ಫೇಲ್ ಆಗೋದಂತಂದ್ರೆ ಜನರಲ್ ಪೇಪರ್ ಅಲ್ಲಿ. ಓಕೆ, ಸೊ ಸಬ್ಜೆಕ್ಟ್ ಅನ್ನ ಎಲ್ರಿಗೂ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಾರೆ, ಬರೀತಾರೆ. ಓಕೆ, ಅಲ್ಲಿ ಕಾಂಪಿಟೇಷನ್ ಕಡಿಮೆ. ಬಟ್ ಕಾಂಪಿಟೇಷನ್ ಇರುವುದೆಲ್ಲಿ, ಜಾಸ್ತಿ ಇರುವಂತದ್ದಲ್ಲಿ ಜನರಲ್ ಪೇಪರ್ ಅಲ್ಲಿ. ಸೊ ಜನರಲ್ ಪೇಪರ್ ಅಲ್ಲಿ ನಾವು ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ಸ್ವಲ್ಪ ನಾವು ಹಾಗೆ ಇದ್ರ ಮೇಲೆ ನಾವು ವಿಡಿಯೋನೆಲ್ಲ ಇನ್ಮೇಲೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಎಲ್ಲವನ್ನ ನಾವು ಕೂಲಂಕುಷವಾಗಿ ಎಲ್ಲ ಅನಲೈಸ್ ಮಾಡಿದ್ದೇವೆ. ಇದಕ್ಕಿಂತ ಮುಂಚೆ ಅನಲೈಸ್ ಮಾಡಿ ಒಂದು ಡಿಸಿಷನ್ ಮಾಡಿರುವಂತದ್ದು. ಓಕೆ, ಸೊ ನಮ್ಮ ಜೊತೆಗೆ ನೀವು ಇರಿ. ನಿಮ್ಮನ್ನ ನಾವು ಕರ್ಕೊಂಡು ಹೋಗುವಂತ, ಅಂದ್ರೆ ನಿಮ್ಮನ್ನ ಈ ಒಂದು ಕೆಸೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇರುವಂತ ದಾರಿನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಓಕೆ, ಸೊ ಇನ್ನು ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರೋದು ನೋಡಿ, ನಮ್ಮ ಕರ್ನಾಟಕದಲ್ಲಿ ಪರ್ಮನೆಂಟ್ ಫ್ಯಾಕಲ್ಟೀಸ್ ಇದ್ದಾರೆ, ಮತ್ತೆ ಗೆಸ್ಟ್ ಫ್ಯಾಕಲ್ಟೀಸ್ ಕೂಡ ಇದ್ದಾರೆ. ಓಕೆ, ಸೊ ಕರ್ನಾಟಕದಲ್ಲಿ ಪರ್ಮನೆಂಟ್ ಫ್ಯಾಕಲ್ಟೀಸ್ ಎಷ್ಟಿದ್ದಾರೆ ಅಂತಂದ್ರೆ, ಇವಾಗ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಮತ್ತೆ ಸ್ಟೇಟ್ ಯೂನಿವರ್ಸಿಟೀಸ್. ಓಕೆ, ಸ್ಟೇಟ್ ಯೂನಿವರ್ಸಿಟಿ ಮತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಟೋಟಲ್ ಪರ್ಮನೆಂಟ್ ಫ್ಯಾಕಲ್ಟೀಸ್ ಇರೋದು 4500 ಫ್ಯಾಕಲ್ಟೀಸ್ ಮಾತ್ರ ಇದ್ದಾರೆ. ಹತ್ತತ್ರ 4500 ಪರ್ಮನೆಂಟ್ ಫ್ಯಾಕಲ್ಟೀಸ್ ಇದ್ದಾರೆ. ಇನ್ನು ಸ್ಟೇಟ್ ಯೂನಿವರ್ಸಿಟಿಲಿ 1705 ಜನ ಏನಿದ್ದಾರೆ ಪರ್ಮನೆಂಟ್ ಫ್ಯಾಕಲ್ಟೀಸ್ ಇದ್ದಾರೆ. ಓಕೆ, ಅದರಲ್ಲಿ ಕೂಡ ತುಂಬಾ ಜನ ರಿಟೈರ್ಡ್ ಆಗ್ತಿರ್ತಾರೆ. ರಿಟೈರ್ಡ್ ಆದವ್ರನ್ನೆಲ್ಲ ಆಡ್ ಮಾಡ್ತಾ ಹೋಗ್ತಿರ್ತಾರೆ ಪ್ರತಿ ವರ್ಷನೂ ಕೂಡ, ಅದು ನಿಮ್ಗೆ ಗೊತ್ತಿರ್ಲಿ. ಇನ್ನು ನಾವು ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನು ಗೆಸ್ಟ್ ಲೆಕ್ಚರ್ಸ್ ಎಷ್ಟಿದ್ದಾರೆ ನೋಡ್ಕೊಳ್ಳಿ ಇಲ್ಲಿ. ಸೊ ಗೆಸ್ಟ್ ಲೆಕ್ಚರ್ ಎಷ್ಟು ಜನ ಇದ್ದಾರೆ ನೋಡಿ. ಸೊ ಇದು 4500 ಇದ್ರೆ ಇಲ್ಲಿ 10,600, ಹತ್ತತ್ರ 10,600 ಜನ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ. ಅಂತಂದ್ರೆ ಪರ್ಮನೆಂಟ್ ಲೆಕ್ಚರ್ಸ್ಗಿಂತ ಏನು ಗೆಸ್ಟ್ ಲೆಕ್ಚರ್ಸ್ ನಂಬರೇ ಜಾಸ್ತಿ ಇದೆ ಇಲ್ಲಿ ನೋಡಿ, ನೀವೇ ಅಬ್ಸರ್ವ್ ಮಾಡಿ. ಇನ್ನು ಸ್ಟೇಟ್ ಯೂನಿವರ್ಸಿಟಿಲಿ ನೋಡಿ, ಪರ್ಮನೆಂಟ್ ಲೆಕ್ಚರ್ಸ್ ಎಷ್ಟಿದ್ದಾರೆ 1705 ಇದ್ರೆ ಇನ್ನು 3821 ಜನ ಮಾತ್ರ 3821 ಜನ ಏನಿದ್ದಾರೆ ಗೆಸ್ಟ್ ಫ್ಯಾಕಲ್ಟೀಸ್ ಇದ್ದಾರೆ. ಇನ್ನು ಹಾಗೆ ನೀವು ನೋಡಿ, ಈ ಪರ್ಸೆಂಟೇಜ್ ಅನ್ನು ನಾವು ಕಂಪೇರ್ ಮಾಡಿದ್ರೆ, ಸೊ ಗೌರ್ಮೆಂಟ್ ಫ್ಯಾಕಲ್ಟಿ 4500 ಇದ್ದಾಗ ಇಲ್ಲಿ 10,600 ಜನ ಗೆಸ್ಟ್ ಫ್ಯಾಕಲ್ಟೀಸ್ ಇದ್ದಾರೆ. ಅಂದ್ರೆ ಸೊ 2.4 ಪಟ್ಟು ಹೆಚ್ಚು ಜನ ಗೆಸ್ಟ್ ಫ್ಯಾಕಲ್ಟೀಸ್ ಇದ್ದಾರೆ. ಓಕೆ, ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಈಗ ಸದ್ಯ ನೋಡಿ, ನಾನು ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ನಿಮಗೆ, ಅದೆಲ್ಲ ಸ್ವಲ್ಪ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನಿಸುತ್ತೆ. ಓಕೆ, ಹಾಗಾಗಿ ನಾ ಈ ಡಾಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೇನೆ ಇವತ್ತಿನ ದಿವಸ. ಓಕೆ, ಆಮೇಲೆ ಏನಾಗಿದೆ ನೋಡಿ, ಇಲ್ಲಿ 1705 ಜನ ಪರ್ಮನೆಂಟ್ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಅದೇ ಸ್ಟೇಟ್ ಯೂನಿವರ್ಸಿಟಿಲಿ 3821 ಜನ ಗೆಸ್ಟ್ ಫ್ಯಾಕಲ್ಟೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಆವಾಗ ಹತ್ತತ್ರ 2.2 ಪಟ್ಟು ಹೆಚ್ಚು ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ಲಿ ಸ್ಟೇಟ್ ಯೂನಿವರ್ಸಿಟಿಗೆ ಕೂಡ ಇದ್ದಾರೆ. ಓಕೆ, ಈ ಒಂದು ಡಾಟಾ ನಿಮ್ಗೆ ಗೊತ್ತಿರಲಿ. ಇನ್ನು ಅದ್ರ ಜೊತೆಗೆ ಇನ್ನೊಂದು ಡಾಟಾ ನಾನು ಕೊಡ್ತೇನೆ ನಿಮಗೆ. ಸೊ ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಕೆಸೆಟ್ ಅಪ್ಲಿಕೇಶನ್ ಅನ್ನ ಎಷ್ಟು ಜನ ಹಾಕ್ತಾರೆ, ಓಕೆ, ಕೆಸೆಟ್ ಅಪ್ಲಿಕೇಶನ್ ಅನ್ನ ಎಷ್ಟು ಜನ ಹಾಕ್ತಾರೆ, ಅದ್ರ ಜೊತೆಗೆ ಅದರಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗ್ತಾರೆ ಅನ್ನುವಂಥದ್ದು ಒಂದು ಸಣ್ಣ ಒಂದು ಡಾಟಾನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ಪ್ರತಿ ವರ್ಷನೂ ಕೂಡ ನಾನು ಟೋಟಲ್ 10 ವರ್ಷದ ಡಾಟಾನ ಕಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇದರಲ್ಲಿ 10 ವರ್ಷದಲ್ಲಿ ಎಷ್ಟು ಜನ ಎಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಮತ್ತೆ ಪ್ರತಿ ವರ್ಷ ಎಷ್ಟು ಜನ ಹೆಚ್ಚಾಗ್ತಾ ಇದ್ದಾರೆ ಅಂತೇಳಿ ನೀವೇ ಸ್ವಲ್ಪ ಅಬ್ಸರ್ವ್ ಮಾಡಿ. ಓಕೆ, ನಿಮ್ ಮುಂದೆ ನಾನು ಎಲ್ಲ ಟೇಬಲ್ ಅನ್ನ ಹಾಕೊಟ್ಟಿದ್ದೇನೆ ನೋಡಿ. 2015ರಲ್ಲಿ ಟೋಟಲ್ 60,000 ಜನ ಈ ಒಂದು ಕೆಸೆಟ್ ಎಕ್ಸಾಮಿಗೆ ಅಪ್ಲಿಕೇಶನ್ ಅನ್ನ ಹಾಕ್ತಿದ್ರು. ಓಕೆ, ಅದರಲ್ಲಿ ಟೋಟಲ್ 4,200 ಜನನ ಮಾತ್ರ ಅವ್ರೇನ್ ಮಾಡ್ತಿದ್ರು, ಕ್ವಾಲಿಫೈ ಮಾಡ್ತಿದ್ರು. ಓಕೆ, ಪಾಸ್ ಆಗೋ ರೇಟ್ ಎಷ್ಟು, ಕೇವಲ 4,200 ಜನ. ಅಂದ್ರೆ ಸೊ ಹತ್ತತ್ರ 7%. ಓಕೆ, 7% ಮಾತ್ರ ಅದರಲ್ಲಿ ಸೆಲೆಕ್ಟ್ ಮಾಡ್ತಿದ್ರು. ಇನ್ನು 2016ರಲ್ಲಿ ನಿಮ್ ಮುಂದೆನೇ ಇದೆ. ಸೊ ನೋಡಿ, 2,000 ಜನ ಜಾಸ್ತಿ ಆಗಿದ್ರು ಇದರಲ್ಲಿ. ಓಕೆ, 2,000 ಜನ ಜಾಸ್ತಿ ಇದ್ರು. ಅಂದ್ರೆ 2016ರಲ್ಲಿ 62,000 ಜನ ಅಪ್ಲೈ ಮಾಡಿದ್ರು. ಅದರಲ್ಲಿ 4,340 ಜನ ಮಾತ್ರ
ಕ್ಲಿಯರ್ ಮಾಡ್ಕೊಂಡಿದ್ದು ಅಂದ್ರೆ 7% 7% ಮಾತ್ರ. ಇನ್ನು 2017ರಲ್ಲಿ 74,000 ಜನ ಆದ್ರೆ 5,700 ಜನ, ಸೊ ಅಲ್ಲಿ ಕೂಡ 7%. ಇನ್ನು 2018ರಲ್ಲಿ 8,000 ಜನ ಮಾತ್ರ ಅಪ್ಲೈ ಮಾಡಿದ್ದಾರೆ. ಓಕೆ, ಸಾರಿ 80,000 ಜನ ಅಪ್ಲೈ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ. ಓಕೆ, ಸೊ ಈ 80,000 ಜನ ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ 4,550 ಜನ ಅಂದ್ರೆ ಟೋಟಲ್ 7%. ಸೊ ಇನ್ನು ಕೊನೆಗೆ ನಾವಿಲ್ಲಿ ನೋಡುವ 2024ರಲ್ಲಿ ನೋಡಿ, ಇಲ್ಲಿ 60,000 ಇದ್ದಿದ್ದು 10 ವರ್ಷ ಆದ್ಮೇಲೆ ಎಷ್ಟಾಗಿದೆ? 77,000. 77,000 ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. 77,000 ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಅದರಲ್ಲಿ ಕ್ವಾಲಿಫೈ ಆಗಿರುವಂತದ್ದು ಕೇವಲ 5,390 ಜನ, ಅಂದ್ರೆ ಹತ್ತತ್ರ 7% ಮಾತ್ರ ಕ್ವಾಲಿಫೈ ಆಗಿರುವಂತದ್ದು. ಓಕೆ, ಕ್ವಾಲಿಫೈ ಆಗಿರುವಂತದ್ದು ಕೇವಲ 7% ಮಾತ್ರ. ಸೊ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಸೊ ನಾವು ಅಪ್ಲಿಕೇಶನ್ ಅನ್ನ ಹಾಕೋರು ಇಷ್ಟು ಜನ ಇದ್ದಾರೆ. ಇಷ್ಟು ಜನರಲ್ಲಿ ಕೇವಲ 7% ಮಾತ್ರ ಏನ್ ಮಾಡ್ತಾ ಇರುವಂತದ್ದು, ಸೆಲೆಕ್ಟ್ ಮಾಡ್ತಾ ಇರುವಂತದ್ದು. ಹಾಗಾಗಿ ನಾವು ಸುಮ್ಮನೆ ಏನೋ ಬರ್ದ್ಬಿಟ್ಟು ಬಂದ್ರೆ ಆಯ್ತು ಅಂತೇಳಿ ಹೋದ್ರೆ ಖಂಡಿತ ಆಗಲ್ಲ. ನಾನು ಇನ್ನೊಂದು ನಿಮಗೆ ಹೇಳ್ತೇನೆ. ಸೊ ಅದ್ರಲ್ಲಿ ಹೆಚ್ಚಾನೆಚ್ಚು ಜನ ಏನ್ ಮಾಡ್ತಿರ್ತಾರಂತೆ, ಸುಮ್ನೆ ಅಟೆಂಡ್ ಮಾಡಿ ಬಂದ್ರು ಆಯ್ತು ಅಂತೇಳಿ ಸುಮ್ನೆ ಕೆಲವೊಬ್ರು ಕೂಡ ಹೋಗ್ತಿರ್ತಾರೆ. ಸೊ ಅದ್ರಲ್ಲಿ ನೀವು ಒಬ್ರಾಗ್ಬಾರ್ದು. ಏನಾಗ್ಬೇಕು, ಇಂಥ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರುವಾಗ ಅದನ್ನ ಸರಿಯಾಗಿ ನೀವೇನಾದ್ರೂ ಅರ್ಥ ಮಾಡ್ಕೊಂಡು ಎಸ್ ನಾವು ಮಾಡ್ಬೋದು ಅನ್ನೋದೊಂದು ನಿಮ್ಗೇನಾದ್ರೂ ಮನಸ್ಸಲ್ಲಿ ಬಂದ್ರೆ ಇದೆಲ್ಲ ನಿಜವಾಗ್ಲೂ ಏನೋ ಒಂದು ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ, ಈ ಒಂದು ಕಾಂಪಿಟೇಷನ್ ಅಲ್ಲಿ ನೀವೇನಾದ್ರೂ ವಿನ್ ಆಗ್ಬೇಕಂತಂದ್ರೆ ಅಫ್ಕೋರ್ಸ್, ಸೊ ನೀವು ಕಾಂಪಿಟೇಷನ್ ಮಾಡ್ಬೇಕಂದ್ರೆ ಪ್ರಿಪ್ರೇಷನ್ ಮಾಡ್ಕೊಳ್ಳೇಬೇಕು. ಸೊ ಒಂದು ಪ್ರಿಪ್ರೇಷನ್ಗೆ ಸರಿಯಾದ ಮೆಟೀರಿಯಲ್ ಬೇಕಲ್ಲ. ಸುಮ್ನೆ ಯಾವ್ದೋ ಒಂದು 10 ಪುಸ್ತಕಗಳನ್ನ ತಗೊಂಡು 10 ಪುಸ್ತಕದಲ್ಲಿ ಯಾವ್ದೋ ಒಂದು ಚೆನ್ನಾಗಿದೆ ಅಂತ ಈ ಒಂದು 36 ದಿನದಲ್ಲಿ ಬುಕ್ ಅನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆ ಬುಕ್ ಮುಗಿಯೋದ್ರಷ್ಟಿಗೆ ಎಕ್ಸಾಮ್ ಮುಗ್ದಿರುತ್ತೆ. ಓಕೆ, ನೀವು ಒಂದು ಸಬ್ಜೆಕ್ಟ್ ಅನ್ನ ಅಲ್ಲ ಒಂದು ಟಾಪಿಕ್ ಅನ್ನ ಕೂಡ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಿರಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ. ಸೊ ಈ ಒಂದು ನೆಕ್ಸ್ಟ್ ಈ ವರ್ಷ ಗೊತ್ತಿಲ್ಲ, ಅರೌಂಡ್ ಒಂದು 77,000 ಇದೆ ಅಂದ್ರೆ ಅರೌಂಡ್ 85,000 ಬರ್ಬೋದು ಈ ಸರಿ ಅಪ್ಲಿಕೇಶನ್ಸ್. 85,000 ಅಪ್ಲಿಕೇಶನ್ ಹಾಕಿರ್ಬೋದು ಅನ್ಸುತ್ತೆ. ಓಕೆ, ಆ ಡಾಟಾ ನಮ್ಗೆ ಸಿಗ್ಲಿಲ್ಲ. ಸಿಕ್ಕರೆ ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ನೆಕ್ಸ್ಟ್ ಈ ವರ್ಷ ಅಕಸ್ಮಾತ್ ಆಗಿ ಏನಾದ್ರು 85 ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ ನೀವು ಒಬ್ರಾಗಿರ್ತೀರಿ. ಸೊ ಆ 85,000 ನಲ್ಲಿ ನಿಮ್ಮ ಕಾಂಪಿಟೇಷನ್ ಕೂಡ ಇದ್ರೆ, ಅಂದ್ರೆ ನೀವು ಆ 7% ಅಲ್ಲಿ ಕ್ವಾಲಿಫೈಡ್ 7% ಅಲ್ಲಿ ಬರ್ಬೇಕಂತಂದ್ರೆ ನಿಮ್ಮ ಒಂದು ಪ್ರಯತ್ನ ಎಷ್ಟಿರ್ಬೇಕು. ಓಕೆ, ಸೊ ಪ್ರಯತ್ನ ಎಷ್ಟಿರ್ಬೇಕು ಯೋಚನೆ ಮಾಡಿ. ಓಕೆ, ಸೊ ನೀವು ಕೇವಲ ಹಾರ್ಡ್ ವರ್ಕ್ ಮಾಡೋದ್ರಿಂದ ಇದು ಆಗುತ್ತೆ ಅನ್ನೋದು ಸುಳ್ಳು. ಹಾರ್ಡ್ ವರ್ಕ್ ಜೊತೆಗೆ ಏನ್ ಬೇಕು, ಸ್ಮಾರ್ಟ್ ವರ್ಕ್ ಬೇಕು. ಸೊ ನಾನು ಓದ್ಬಲ್ಲೆ, ನಾನು ಎಲ್ಲ ಓದಿ ನೆನ್ಪಿಟ್ಕೋಬಲ್ಲೆ ಅಂತೇಳಿ ಯಾವ್ದೋ ಒಂದು ದೊಡ್ಡ ಪುಸ್ತಕನ ಇಟ್ಟುಕೊಂಡು ಬುಕ್ ಅನ್ನ ಇಟ್ಟುಕೊಂಡು ಓದ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಅಂತ ಅದು ಮುಗಿಯೋಷ್ಟೊತ್ತಿಗೆ ಏನಾಗಿರುತ್ತೆ, ಎಕ್ಸಾಮ್ ಮುಗಿದೋಗಿರುತ್ತೆ. ಸೊ ಆತರ ಆಗ್ಬಾರ್ದು. ನಾವು ಎಲ್ಲ ಡಿಸೈಡ್ ಮಾಡಿದ್ದೇವೆ, ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಅನ್ನ ನಿಮಗೆ ಕ್ರಿಯೇಟ್ ಮಾಡಿ ಕೊಡ್ಬೇಕು. ಸೊ ಪ್ರತಿಯೊಬ್ಬರಿಗೂ ಕೂಡ ಅದು ಯೂಸ್ ಆಗ್ಬೇಕು ಅಂತದನ್ನ ನಾವು ಕೊಡ್ಬೇಕಂತೇಳಿ ಇವತ್ತಿನ ದಿವಸ ನಾವು ಡಿಸೈಡ್ ಮಾಡಿದ್ದೇವೆ. ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೇನೆ ನಾನು. ಓಕೆ, ಇನ್ನು ಹೇಗೆ ನಾವು ಪ್ರಿಪೇರ್ ಆಗ್ಬೇಕು. ಓಕೆ, ಸೊ ಫಸ್ಟಿಗೆ ನಾವೇನ್ ಮಾಡ್ಕೋಬೇಕು, ಸಿಲೆಬಸ್ ಅನ್ನ ಏನ್ ಮಾಡ್ಬೇಕು, ಫಸ್ಟಿಗೆ ಸಿಲೆಬಸ್ ಬಗ್ಗೆ ತಿಳ್ಕೊಬೇಕು. ಸಿಲೆಬಸ್ ಅಲ್ಲಿ ಏನೇನಿದೆ. ಸೊ ಫಸ್ಟ್ ಪೇಪರ್ 1 ಇದೆ, ಮತ್ತೆ ಪೇಪರ್ 2 ಇದೆ. ಓಕೆ, ಪೇಪರ್ 1 ಪೇಪರ್ 2 ಪೇಪರ್ 1 ಅಂಡ್ ಪೇಪರ್ 2 2 ಇದೆ. ಓಕೆ, ಸೊ 2 ಪೇಪರ್ ಅಲ್ಲಿ ಸೊ ಫಸ್ಟ್ ಪೇಪರು ಜನರಲ್ ಪೇಪರ್ ಆಗಿರುತ್ತೆ, ಸೆಕೆಂಡ್ ಪೇಪರು ಸ್ಪೆಸಿಫಿಕ್ ಟು ದಿ ಸಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರುತ್ತದೆ. ಓಕೆ, ಹಾಗಾದ್ರೆ ಈ ಫಸ್ಟ್ ಪೇಪರ್ ಅಲ್ಲಿ ಏನೆಲ್ಲ ಓದ್ಬೇಕು, ಏನೆಲ್ಲ ಟಾಪಿಕ್ ಇದೆ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಸಿಲೆಬಸ್ ಅನ್ನ ನಾನು ಹಾಕಿರ್ತೇನೆ, ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೋಬಹುದು. ಆಮೇಲೆ ಪೇಪರ್ 2. ಸೊ ಪೇಪರ್ 2 ನೀವು ಯಾವ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡಿರ್ತೀರ ಆ ಸಬ್ಜೆಕ್ಟ್ ಬಗ್ಗೆನೇ ಸ್ಪೆಸಿಫಿಕ್ ಆಗಿರ್ತದೆ. ಸೊ ಅದನ್ನು ಕೂಡ ನಾವು ಏನ್ ಮಾಡಿರ್ತೇವೆ, ಈ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇವೆ, ಅದನ್ನು ಕೂಡ ನೋಡ್ಕೊಳ್ಳಿ. ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಏನ್ ಮಾಡ್ಬೇಕಂತಂದ್ರೆ, ಸೊ ಪ್ರಾಕ್ಟೀಸ್ ಪ್ರೀವಿಯಸ್ ಪೇಪರ್ಸ್. ಓಕೆ,
ಪ್ರೀವಿಯಸ್ ಪೇಪರ್ಸನ್ನು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಅಲ್ಲಿ ನಮಗೆ ಬೇಗ ಒಂದು ಏನು ಸಕ್ಸಸ್ ಸಿಗುವಂಥದ್ದು. ನೋಡಿ, ಇವಾಗ ನೀವು ಯಾವುದೋ ಒಂದು ಟಾಪಿಕ್ನ ಓದಿದ್ರಂತ ಇಟ್ಕೊಳ್ಳಿ, ಏನೋ ಹೇಗೋ ಓದಿದ್ದೀರಾ, ಓದಿದ್ದ ಟಾಪಿಕಲ್ಲಿ ಯಾವುದೋ ಒಂದು ಕ್ವಶನ್ಸ್ ಬಂತು, ನಿಮ್ಗೆ ಗೊತ್ತಿರಲಿಲ್ಲ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತೇಳಿ. ಸಡನ್ ಆಗಿ ಆ ಕ್ವಶನ್ಸ್ ಬಂದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಹೌದು ನಾನು ಈ ಟಾಪಿಕಲ್ಲಿ ಓದಿದ್ದೇನೆ, ಈ ಥರ ಕ್ವಶನ್ ಬರುತ್ತೆ ಅಂತ ನಂಗೆ ಅರ್ಥನೇ ಆಗಲಿಲ್ಲ, ಗೊತ್ತೇ ಆಗ್ತಾ ಇಲ್ಲ ಅಂತೇಳಿ ಎಕ್ಸಾಮಲ್ಲ ನಿಮ್ಗೆ ಅನಿಸ್ಬಾರ್ದು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಫಸ್ಟಿಗೆ ಕ್ವಶನ್ ಪೇಪರ್ಸನ್ನು ಸರಿಯಾಗಿ ಏನು ಮಾಡಬೇಕು, ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅದಕ್ಕೆ ನಾವು ಯಾವ ರೀತಿ ಆನ್ಸರ್ ಬರಿಬೇಕಂದ್ರೆ ನಾವು ಯಾವ ರೀತಿ ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕಂದ್ರೆ ಕ್ವಶನ್ ಪೇಪರ್ಸ್ ಅನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಎಲ್ಲ ಇರೋದು MCQs. ಆ MCQ ಕ್ವಶನ್ಸ್ ಯಾವ ರೀತಿ ಕೇಳಿರ್ತಾರೆ, ಆ ಆಪ್ಷನ್ಸ್ ಅನ್ನ ಯಾವ ರೀತಿ ಕೇಳಿರ್ತಾರೆ, ಸೊ ಅದನ್ನೆಲ್ಲ ನಾವು ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗುವ. ಇದಕ್ಕಿಂತ ಮುಂಚೆ ನಾನು ಒಂದು ಪಾರ್ಟ್ 1 ಅನ್ನ ಆಲ್ರೆಡಿ ಈಗ ಅಪ್ಲೋಡ್ ಮಾಡಿದ್ದೇವೆ, ಸ್ಟಾರ್ಟ್ ಮಾಡಿದ್ವಿ ನಾವು ಈ ಒಂದು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಲಿಕ್ಕೆ. ನನಗೇನು ಅನ್ನಿಸ್ತು, ಇದಕ್ಕಿಂತ ಮುಂಚೆ ನಾವು ಓವರಾಲ್ ಆಗಿ ಈ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಅಂದ್ರೆ ಕೆಲವೊಬ್ಬರೆಲ್ಲ ಫ್ರೆಶರ್ಸ್ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಕ್ವಶನ್ಸ್ ಇರುತ್ತೆ ಮತ್ತೆ ಏನೆಲ್ಲ ಅದರಲ್ಲಿ ಕೇಳ್ತಾರೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕಂತ ಅನಿಸ್ತು. ಇದಕ್ಕಿಂತ ಮುಂಚೆ ಅದರಲ್ಲಿ ಕೂಡ ಕೊಟ್ಟಿದ್ದೇನೆ ನಾನು, ಆದರೂ ಇಷ್ಟು ಡೀಪ್ ಆಗಿ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ವಿಡಿಯೋನ ಮಾಡಿದ್ದೀವಿ ಇವತ್ತಿನ ದಿವಸ. ಓಕೆ, ಫ್ರೆಶರ್ಸ್ಗೆಲ್ಲ ತುಂಬಾ ಯೂಸ್ ಆಗಿದೆಯಲ್ಲ. ಓಕೆ, ಕ್ವಶನ್ ಪೇಪರ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ನೀವು ಒಳ್ಳೆ ಒಂದು ರಿಸಲ್ಟ್ ಅನ್ನ ತೆಗಿಬಹುದು, ಅದರಲ್ಲಿ ಒಂದು ಮಾತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಕೆಲವೊಂದು ಟಾಪಿಕ್ಸ್ ಅಲ್ಲಿ ಪದೇ ಪದೇ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಸೊ ಪರ್ಟಿಕ್ಯುಲರ್ಲಿ ಕೆಲವೊಂದು ಟಾಪಿಕ್ಸ್ ಇದೆ, ಓಕೆ, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಂತ ಒಂದು ಟಾಪಿಕ್ಸ್ ಇದ್ದಾಗ ನಾವು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಆ ಒಂದು ಟಾಪಿಕ್ ಅಲ್ಲಿ ಯಾವ ರೀತಿ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಅದೆಲ್ಲ ನಮಗೆ ಸ್ವಲ್ಪ ಗೊತ್ತಾದ್ರೆ ಒಂದು ನಾವು ಕೂಡ ಅದರಲ್ಲಿ ಮಾಸ್ಟರ್ಸ್ ಆಗ್ತೇವೆ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅಂಡ್ ಇನ್ನು ನಾವು ಹೆಚ್ಚು ಫೋಕಸ್ ಮಾಡುವಂಥದ್ದು ಪೇಪರ್ 1 ಅಲ್ಲಿ. ಯಾಕಂದ್ರೆ ಸೊ ಬೇರೆ ಬೇರೆ ಸಬ್ಜೆಕ್ಟ್ನವ್ರಿಗೆ ಪೇಪರ್ 2 ಏನಿದೆ ಸ್ಪೆಸಿಫಿಕ್ ಟು ಅವ್ರ ಸಬ್ಜೆಕ್ಟ್ ಇದೆ. ಟೋಟಲ್ 39 ಸಬ್ಜೆಕ್ಟ್ಸ್ ಅಲ್ಲಿ ಈ ಒಂದು ಎಕ್ಸಾಮ್ ನಡೆಯೋದ್ರಿಂದ ನಾವು ಸಬ್ಜೆಕ್ಟ್ಗೆ ನೀವೆಲ್ಲ ಕಮೆಂಟ್ ಹಾಕಿದ್ರೆ ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಮಗೆ ಬೇಕು ಅಂತ ಹೇಳಿದ್ರೆ ಸೊ ವಿ ಕ್ಯಾನ್ ಸ್ಟಾರ್ಟ್ ದ್ಯಾಟ್. ಓಕೆ, ಬಟ್ ಇವಾಗ ಸದ್ಯ ನಾವು ಸೊ ಜನರಲ್ ಪೇಪರ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. ಓಕೆ, ಆ ಜನರಲ್ ಪೇಪರ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ, ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬೇಕು. ಓಕೆ, ಅಂಡ್ ಅದರಲ್ಲಿ ಯಾವ ರೀತಿ ಸ್ಟ್ರಾಟಜೀಸ್ ಇರುತ್ತೆ, ಸಬ್ಜೆಕ್ಟ್ ಡೆಪ್ತ್ ಎಷ್ಟಿರುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ನಾವು ಸರಿಯಾಗಿ ಡಿಸ್ಕಸ್ ಮಾಡ್ತೇವೆ ಇನ್ನು. ಸೊ ಓಕೆ, ಹಾಗಾಗಿ ನಾನು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಬೇಡಿ. ಇಷ್ಟೆಲ್ಲ ಕಾಂಪಿಟೇಷನ್ ಇದೆ. ಓಕೆ, ಆ ಕಾಂಪಿಟೇಷನ್ ಅಲ್ಲಿ ನೀವು ಒಬ್ರು ಆಗಿರ್ಬೇಕು. ಓಕೆ, ಸುಮ್ಮನೆ ಕಾಂಪಿಟೇಷನ್ ಇಷ್ಟು ಜನ ಎಲ್ಲ ಇದ್ದಾರೆ, ಸೊ ಈ ಡಾಟಾನ ನೋಡಿದ ತಕ್ಷಣ ನಿಮ್ಗೆ ಭಯ ಅನಿಸಿರ್ಬೋದು. ಓಕೆ, ಇಷ್ಟು ಜನ ಅಪ್ಲೈ ಮಾಡ್ತಾರ, ಇಷ್ಟು ಜನರಲ್ಲಿ ನಾನು ಹೋಗಿ ಕಾಂಪಿಟೇಷನ್ ಮಾಡ್ಬೇಕಂತೇಳಿ ಭಯ ಪಡ್ಕೋಬಹುದು. ನೋಡಿ, ಲೈಫು ಇಲ್ಲಿಗೆ ಮುಗಿಲಿಲ್ಲ, ಲೈಫ್ ತುಂಬಾ ದೊಡ್ಡದಿದೆ ಇನ್ನೂ ಕೂಡ. ಓಕೆ, ಈ ಇಷ್ಟು ಜನರಲ್ಲಿ ನೀವು ಇವತ್ತಿನ ದಿವಸ ಕಾಂಪಿಟೇಷನ್ ಮಾಡ್ತಾ ಇದಾರೆ ಅಂತಂದ್ರೆ ನೀವು ಇನ್ನೂ ಬದುಕಿದ್ದೀರಾ ಅಂತ ಅರ್ಥ. ನೀವು ಕಾಂಪಿಟೇಷನ್ ಮಾಡ್ಲಿಲ್ಲ ಅಂದ್ರೆ ಇದ್ದೇನು ಉಪಯೋಗ ಹೇಳಿ? ಏನೂ ಉಪಯೋಗ ಇಲ್ಲ. ಕಾಂಪಿಟೇಷನ್ ಮಾಡ್ಬೇಕು, ಗೆಲ್ಬೇಕು. ಓಕೆ, ಕಾಂಪಿಟೇಷನ್ ಮಾಡದೇ ಇದ್ರೆ ನಾವ್ ಇಲ್ಲದೆ ಇದ್ರು ಏನು ವ್ಯತ್ಯಾಸ ಆಗಲ್ಲ. ಓಕೆ, ಹಾಗಾಗಿ ಇಷ್ಟು ಜನರಲ್ಲಿ ನೀವು ಒಬ್ರು ಆಗ್ಬೇಕು, ಇಷ್ಟು ಜನರಲ್ಲಿ ನೀವು ಒಬ್ರು ಅಪ್ಲಿಕೇಶನ್ ಹಾಕಿರ್ತೀರಿ ಇವಾಗ ಆಲ್ರೆಡಿ, ಅಂಡ್ ಅದರಲ್ಲಿ 7% ಅಲ್ಲಿ ನೀವು ಒಬ್ರಾಗಿ ಬರ್ಬೇಕು, ಬಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೊ ವಿದ್ಯಾರ್ಥಿಗಳಿಗೆ ಸರಿಯಾದ ಒಂದು ನಾಲೆಜ್ ಅನ್ನ ಈ ಒಂದು ಸೊಸೈಟಿಗೆ ಬೇಕಾಗಿರುವಂತ ಸರಿಯಾದ ನಾಲೆಜ್ ಅನ್ನ ನಿಮ್ ಕಡೆಯಿಂದ ಹೋಗ್ಬೇಕಾದ್ರೆ ನಿಜವಾಗ್ಲೂ ನೀವು ಒಂದು ಫೀಲ್ಡ್ಗೆ ನೀವು ಇಳಿಲೇಬೇಕಾಗ್ತದ. ಸೊ ಯಾರು ಕೂಡ ಡಿಮೋಟಿವೇಟ್ ಆಗಬೇಡಿ. ಇಂಥ ಒಂದು ಅಪರ್ಚುನಿಟಿ ನಿಮಗೆ ಪದೇ ಸಿಗಲ್ಲ. ಇನ್ನು 36 ಡೇಸ್ ಇದೆ. ಈ 36 ಡೇಸ್ ಅನ್ನ ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೆ ಆದ್ರೆ ಏನೇನೆಲ್ಲ ಬೇಕು, ಎಷ್ಟು ಬೇಕು ಅದನ್ನೆಲ್ಲ ನಾವು ತಿಳ್ಕೊಂಡು ಓದೋದೇ ಆದ್ರೆ ನಿಜವಾಗ್ಲೂ ಅದನ್ನ ಕ್ರ್ಯಾಕ್ ಮಾಡೋದೇನೋ ದೊಡ್ಡ ಮಾತೇ ಅಲ್ಲ. ಅಂಡ್ ಸೊ ಒನ್ ಮೋರ್ ಥಿಂಗ್ ನೀವು ತಿಳ್ಕೊಬೇಕಾಗಿರುವಂತದ್ದು, ಸೊ ಪೇಪರ್ 1 ಆಗ್ಲಿ, ಓಕೆ, ಪೇಪರ್ 1 ಆಗ್ಲಿ ಆರ್ ಪೇಪರ್ 2 ಆಗ್ಲಿ, ಓಕೆ, ಎರಡಕ್ಕೂ ಕೂಡ ನೋ ನೆಗೆಟಿವ್ ಮಾರ್ಕ್ಸ್. ಓಕೆ, ಸೊ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅದಕ್ಕೆ. ಸೊ ಓಕೆ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತ ಅಂದಾಗ ನಿಮಗೆ ಗೊತ್ತಿರೋದನ್ನ ಹಾಕ್ಬೋದು, ಗೊತ್ತಿಲ್ದಿರೋದನ್ನ ಹಾಕುವಾಗ ಕೆಲವೊಂದೆಲ್ಲ ಇದಾಗುತ್ತೆ. ಹಾಗಾಗಿ ನಿಮ್ ಸ್ವಲ್ಪ ಪರ್ಸೆಂಟ್ ಏನಾದ್ರು ಗೊತ್ತಿರೋದು ಅಮೌಂಟ್ ಏನಾದ್ರು ಜಾಸ್ತಿ ಇದ್ರೆ ನೀವು ಕ್ಲಿಯರ್ ಮಾಡುವಂತ ಚಾನ್ಸಸ್ ತುಂಬಾ ಇದೆ.
ಸೊ ಅದಕ್ಕಾಗಿ ಯಾರು ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ. ಇಂಥ ಒಂದು ಅಪರ್ಚುನಿಟಿ ನಿಮಗೆ ಪದೇ ಪದೇ ಸಿಗೋದಿಲ್ಲ. ಮೇ ಬಿ ಯಾರಿಗ್ ಗೊತ್ತು, ನೀವು ಬರ್ದಿರೋ ಪೇಪರಲ್ಲಿ ಎಲ್ಲ ಆನ್ಸರ್ಸ್ ಕರೆಕ್ಟ್ ಆಗಿದ್ರೆ, ಅಥವಾ ನೀವಿಲ್ಲಿ ಕಲ್ತಿರೋದೆಲ್ಲ ಅಲ್ಲಿ ಬಂದಿದ್ರೆ, ಹೂನು. ಸೊ ಎಲ್ಲಾ ಚಾನ್ಸಸ್ ಇದೆ. ಸೊ ನೀವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ, ನಿಮ್ ಜೊತೆ ನಾವಿದ್ದೇವೆ. ಸೊ ಹಾಗಾಗಿ ಹಿಂದೆ ಮುಂದೆ ನೋಡದೆ ಮುನ್ನುಗ್ಗಿ, ನಿಮ್ಗೆ ಮುನ್ನುಗ್ಲಿಕ್ಕೆ ಏನು ಶಕ್ತಿ ಬೇಕೋ ಆ ಶಕ್ತಿನ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ರೂ ಕೂಡ ಈ ವಿಷನ್ ಮಾಸ್ಟರ್ ಅಕಾಡೆಮಿಗೆ ಏನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಕೊಡಿ ಮತ್ತೆ ಶೇರ್ ಮಾಡೋದ್ರ ಮೂಲಕ ನಮಗೆ ಪ್ರೋತ್ಸಾಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.